ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಪ್ರತಿಯೊಂದು ದಿನವನ್ನು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಏಕೆಂದರೆ ನಾವು ಪ್ರತಿದಿನ ದೇವರನ್ನು ಪ್ರಾರ್ಥಿಸಿ ಮುನ್ನಡೆಯುವಾಗ ದೇವರು ಪ್ರತಿದಿನವೂ ನಮ್ಮನ್ನು ಆಶೀರ್ವದಿಸುತ್ತಾರೆ. ಈ ದಿನ ನಾನು ಬೆಳಗಿನ ಜಾವದಲ್ಲಿ ಒಂದು ವಾಕ್ಯವನ್ನು ಓದುವಾಗ ನನಗೆ ಅನಿಸಿದಂಥ ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ. ಏಕೆಂದರೆ ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಕೀರ್ತನೆ ಬರೆದ ಪುಸ್ತಕ 23ನೇ ಅಧ್ಯಾಯ ಕೊನೆಯ ವಚನವನ್ನು ನಾನು ಹೇಳಲು ಬಯಸುತ್ತೇನೆ. ಶುಭ ಶಾಂತಿಯಿಂದ ನಾನು ಬಾಳುವೆ, ಜೀವಮಾನವೆಲ್ಲ ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ ಎಂಬುದಾಗಿ ಈ ವಾಕ್ಯ ಹೇಳಿದೆ. ಈ 23ನೇ ಕೀರ್ತನೆಯನ್ನು ನಾವು ಓದುವಾಗ ದಾವೀದನು ಎಷ್ಟು ಚೆನ್ನಾಗಿ ಮುಗಿಸಿರುವನು ಎಂಬುದಾಗಿ ನೋಡಿರಿ ಎಂಬುದಾಗಿ ನಾನು ನಿಮ್ಮನ್ನು ಹೇಳಲು ಬಯಸುತ್ತೇನೆ. ಏಕೆಂದರೆ ಇದು ಒಂದು ದುಃಖದಿಂದ ಕೂಡಿದ ಅಂತ್ಯವಲ್ಲ, ಕಣ್ಣೀರನ ಅಂತ್ಯವೂ ಅಲ್ಲ, ಇದು ಒಂದು ನಿತ್ಯಾನಂದದಿಂದ ಕೂಡಿದ ಅಂತ್ಯವಾಗಿದೆ ಎಂಬುದಾಗಿ, ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂದು ವಿಶ್ವಾಸದಿಂದ ದಾವೀದನು ಹೇಳಿದ್ದಾನೆ ಎಂಬುದಾಗಿ ನಮಗನಿಸುತ್ತದೆ. ಏಕೆಂದರೆ ಆ ಕೀರ್ತನೆ 23 ನಮಗೆ ದಾವೀದನ ಕಣ್ಣುಗಳು ಪರಲೋಕ ರಾಜ್ಯವನ್ನು ನೋಡಿತು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ನಮಗೆ ಅಷ್ಟು ಸುಂದರವಾಗಿ ಆ ಕೀರ್ತನೆಗಾರನು ಬರೆದಿರುವಂತಹ ಪದಗಳು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿದೆ. ಅಲ್ಲಿ ಒಳ್ಳೆಯ ಕುರುಬನಾಗಿರುವ ಕರ್ತನ ನಿವಾಸ ಸ್ಥಾನವಿರುವುದು ಎಂಬುದಾಗಿ ದಾವೀದನು ಇದರಲ್ಲಿ ವರ್ಣಿಸಿದ್ದಾನೆ. ಪ್ರಿಯರೇ, ಆ ನಿವಾಸ ಸ್ಥಾನದಲ್ಲಿ ನಾವು ಕೂಡ ಹಕ್ಕುಬಾಧ್ಯರಾಗಬೇಕು. ಆ ಜೀವಧಾರ ಪಟ್ಟಿಯಲ್ಲಿ ನಾವು ಬರೆಯುವವರಾಗಬೇಕು. ಪ್ರತಿದಿನವೂ ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ದೇವರಿಗೆ ಪ್ರಿಯ ಮಕ್ಕಳಾಗಿ ನಾವು ಬದುಕುವಂತೆ ನಮ್ಮ ಜೀವಿತ ಮುಂಸಾಗಲಿ ಎಂಬುದಾಗಿ ಬೇಡಿಕೊಂಡು ಪ್ರಾರ್ಥಿಸುತ್ತೇನೆ. ಆಮೇನ್.